ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಡುಗೆ ರೆಸಿಪಿ ಯಾವುದು ತೋರಿಸ್ತಾ ಇಲ್ಲ. ಅದಕ್ಕೆ ಉಪಯೋಗವಾಗುವಂಥ ಕೆಲವೊಂದು ಸಾಮಗ್ರಿಗಳನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಒಂದೊಂದಾಗಿ ತೋರಿಸ್ತೀನಿ. ನಿಮ್ಗೇನಾದರೂ ಬೇಕಾದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ಖಂಡಿತವಾಗ್ಲೂ ನಾನು ಅದರ ಲಿಂಕ್ ಕಳಿಸ್ತೀನಿ. ಇದರಲ್ಲಿ ಯಾವುದೇ ಆ್ಯಡ್ ಅಥವಾ ನಾನು ಕೊಡ್ತಾ ಇಲ್ಲ. ಇದು ನನಗೆ ಬೇಕು ಅಂತ ಪರ್ಸ್ನಲ್ಲಾಗಿ ನಾನು ತೊಗೊಂಡಿದ್ದು ಅಷ್ಟೇ, ಮತ್ತೇನಿಲ್ಲ. ನೋಡಿ, ಇಲ್ಲಿ ಒಂದೊಂದಾಗಿ ತೋರಿಸ್ತೀನಿ. ಇದು ನೋಡಿ, ಚಾಪಿಂಗ್ ಬೋರ್ಡ್ ಅಂದರೆ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡ್. ಇದರಲ್ಲಿ ನೋಡಿ, ಇದು ಸ್ಟೀಲ್ದು ತುಂಬ ಒಳ್ಳೆ ಕ್ವಾಲಿಟಿ ಇದೆ. ನೋಡಿ, ಈ ಈ ರೀತಿಯಾಗಿ ನೋಡಿ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಈ ಥರ ಪ್ಯಾಕ್ ಮಾಡಿಬಿಟ್ರೆ ಆಯಿತು. ಅಲ್ಲಿ ಕಟ್ಟೆಗೆ ಅಂದರೆ ನಾವೇನು ಅಡುಗೆ ಮಾಡ್ತೀವಲ್ಲ, ಅಲ್ಲಿ ಎಲ್ಲೂ ಕೂಡ ಅದು ಆಚೆ ಈಚೆ ಹೋಗಲ್ಲ. ನೋಡಿದ್ರಲ್ಲ, ಇದು ನಾನು ತೊಗೊಂಡಿದ್ದು ಮೀಶೋದಿಂದ. ಅಕಸ್ಮಾತ್ ನಿಮಗೆ ಗೊತ್ತಿದ್ರೆ ತೊಗೊಳ್ಳಿ ಡೈರೆಕ್ಟಾಗಿ, ಗೊತ್ತಿಲ್ಲಪ್ಪ ಅಂದರೆ ಲಿಂಕ್ ಕೇಳಿ, ಲಿಂಕ್ ಕಳಿಸ್ತೀನಿ ಅಷ್ಟೇ. ತರಕಾರಿಗಳನ್ನು ಕಟ್ ಮಾಡಿ ಅಲ್ಲೇ ಇಟ್ಕೋಬೋದು, ಅಷ್ಟು ದೊಡ್ಡದಾಗಿದೆ ಇದು. ನಿಮಗೆ ಆಮೇಲೆ ತೋರಿಸ್ತೀನಿ. ಈಗ ಇಲ್ಲೊಂದು ನೋಡಿ, ಇದು ನನಗೆ ತುಂಬಾ ಇಷ್ಟ. ತುಂಬ ದಿನದಿಂದ ಇದು ತಗೋಬೇಕು ಅಂತ ಇತ್ತು. ಸೊ ಹಾಗಾಗಿ ಇದು ಒಗ್ಗರಣೆ ಡಬ್ಬಿ, ವುಡನ್ ಅಂದರೆ ಮರದ್ದು. ಎಲ್ಲ ಸ್ಟೀಲ್ ಡಬ್ಬಿ ಎಲ್ಲ ಇರುತ್ತೆ, ಬಟ್ ಇದು ನನಗೆ ಯಾಕೋ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ, ಲಾಕ್ ಕೂಡ ಇದೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಹಾಗಾಗಿ ಈ ಥರ ಬಾಕ್ಸ್ಗಳಿದ್ದಾವೆ. ನಾವು ಚೆನ್ನಾಗಿ ಇದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೋದು, ಯೂಸ್ ಮಾಡ್ಬೋದು. ಮತ್ತು ನೋಡಿ, ಗ್ಲಾಸ್ ಇದೆ ಅಂದರೆ ಹಿಂಗೆ ಮುಚ್ಚಿಬಿಟ್ರೆ ಯಾವ್ದ್ಯಾವ್ದು ಎಲ್ಲೆಲ್ಲಿದೆ ಅಂತ ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ಈ ರೀತಿಯಾಗಿ ಬಾಕ್ಸ್ಗಳು ಬರುತ್ತೆ. ನಾವು ತೊಳ್ಕೊಳ್ಳಿಕ್ಕೆ ಕೂಡ ಯೂಸ್ ಅಂದರೆ ತುಂಬ ಚೆನ್ನಾಗಾಗುತ್ತೆ. ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಕೂಡ ಇಡ್ಬೋದು. ನೋಡಿದ್ರಲ್ಲ, ಈ ರೀತಿಯಾಗಿ ಕ್ಲೋಸ್ ಮಾಡಿಬಿಟ್ರೆ ಕರೆಕ್ಟಾಗಿ ಕಾಣಿಸಿ. ಇದು ಚಿಕ್ಕದೊಂದು ಸ್ಪೂನ್ ಕೂಡ ಕಟ್ಟಿಗೆದಿದೆ. ಸೊ ಹಾಗಾಗಿ ಇದು ನನಗೆ ತುಂಬ ಇಷ್ಟ ಆಯಿತು. ಇದನ್ನು ಕೆಲವೊಂದ್ಸಲ ಡ್ರೈ ಐಟಮ್ ಒಗ್ಗರಣೆಗೆಲ್ಲ ಹಾಕ್ತೀವಲ್ವ, ಪಲಾವ್ಗೆ, ಈ ಚಕ್ಕೆ, ಏಲಕ್ಕಿ, ಲವಂಗ ಅಂಥವೆಲ್ಲ ಹಾಕ್ಕೋಬೋದು, ಅಥವಾ ನಿಮ್ಗೆ ಏನು ಇಷ್ಟ ಅನ್ನೋದನ್ನು ಹಾಕ್ಕೋಬೋದು. ಹಾಗೆ ಇದಂತೂ ತುಂಬ ದಿನದಿಂದ, ಇದು ಅಷ್ಟೇ ಹೇಳಿದ್ನಲ್ಲ, ತುಂಬ ದಿನಗಳು ಇವು ತಗೋಬೇಕು ಅಂತಲೇ ಇತ್ತು. ಬೆಳಗ್ಗೆ ಗಡಿಬಿಡಿಯಲ್ಲಿ ಪರೋಟ ಮಾಡ್ತಾ ಇರ್ತೀವಿ, ಬೇಗ ಮ್ಯಾಶ್ ಆಗ್ತಾ ಇರಲ್ಲ ಆಲೂಗಡ್ಡೆ. ಹಾಗಾಗಿ ಈ ಆಲೂ ಮ್ಯಾಶ್ ಇದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಆಲೂಗಡ್ಡೆ. ಸೊ ಹಾಗಾಗಿ ನೋಡಿ, ಈ ರೀತಿಯಾಗಿ ತೆಗೆದು ತೋರಿಸಿದ್ನಲ್ಲ, ಈ ಥರ ಅದನ್ನು ತೆಗೆದುಬಿಟ್ಟು ಆಮೇಲೆ ಕ್ಲೋಸ್ ಮಾಡಿ ಅದರಲ್ಲಿ ಈ ಥರ ಪ್ರೆಸ್ ಮಾಡಿದರೆ ಚೆನ್ನಾಗಿ ಆ ಆಲೂಗಡ್ಡೆ ತುಂಬ ಚೆನ್ನಾಗಿ ಕೆಳಗಡೆ ಬೀಳುತ್ತೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಗ ಜಸ್ಟ್ ನಿಮಗೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಇದನ್ನೆಲ್ಲ ಒಂದೊಂದಾಗಿ ತೋರಿಸ್ಕೊಂಬಿಟ್ಟು ನೋಡಿ, ಇದು ಅಷ್ಟೇ, ಇದು ಎಣ್ಣೆ ಹಾಕಲಿಕ್ಕೆ ಇದು ಡಬ್ಬಿ. ಅಂದರೆ ತೋರಿಸ್ತೀನಿ ನೋಡಿ, ಈ ರೀತಿಯಾಗಿರುತ್ತೆ. ಈ ಥರ ಕ್ಲೋಸ್ ಮಾಡಿಬಿಟ್ಟು ಆ ಬ್ರಷ್ ಇರುತ್ತೆ ಒಂದು, ಆ ಬ್ರಷನ್ನು ಈ ರೀತಿಯಾಗಿ ಅದಕ್ಕೆ ಅಟ್ಯಾಚ್ ಈ ಥರ ಇರುತ್ತೆ. ಅದನ್ನೇನು ಅಂದರೆ ಎಣ್ಣೆ ಒಳಗೆ ಹಾಕಿಬಿಟ್ಟು ಈ ಥರ ಅದ್ಬಿಟ್ಟು ನಮಗೆ ಚಪಾತಿ ಮಾಡಲಿಕ್ಕೆ ಅಥವಾ ದೋಸೆ ಮಾಡಲಿಕ್ಕೆ ಕಡಿಮೆ ಎಣ್ಣೆ ಹಿಡಿಸುತ್ತೆ. ಮತ್ತು ನೋಡಿ, ಈ ರೀತಿಯಾಗಿ ಬ್ರಷ್ನ ಸಹಾಯದಿಂದ ಈ ಥರ ಹಾಕಿದರೆ ಆಯಿತು. ಎಣ್ಣೆಯಿಂದ ಎಣ್ಣೆ ಮುಟ್ತೀವಿ ಕೈಯಲ್ಲಿ, ಮತ್ತು ಬೇರೆ ಪಾತ್ರೆ ಎಲ್ಲ ಗಲೀಜಾಗಲ್ಲ ಅಂತ ಅಷ್ಟೇ. ಇದನ್ನೆಲ್ಲ ಯೂಸ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ, ನೀಟಾಗಿ ಇದನ್ನು ತೊಳ್ಕೊಬೇಕು. ತಂದ ತಕ್ಷಣ ಹಾಗೆ ಒರೆಸಿ ಅಥವಾ ಹಾಗೆ ಯೂಸ್ ಮಾಡೋದು ಒಳ್ಳೆಯದಲ್ಲ ಅಲ್ವಾ. ಸೊ ನೀಟಾಗಿ ಸೋಪಿಂದ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಒಣಗಿಸ್ಬಿಟ್ಟು ಆಮೇಲೆ ನಾವು ಇದನ್ನು ಯೂಸ್ ಮಾಡಬೇಕು. ಹಾಗಾಗಿ ನಾನು ಯಾವ ರೀತಿ ಇದನ್ನು ತೊಗೊಂಡಿದ್ದೀನಿ ಮತ್ತು ಯಾವ ರೀತಿ ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆಲ್ಲ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಇದು ಅಷ್ಟೇ, ನಾನು ನೀಟಾಗಿ ಎಲ್ಲ ನೋಡಿ ಒಂದೊಂದಾಗಿ ಈ ಥರ ಓಪನ್ ಮಾಡಿ ಆ ಡಬ್ಬಿಗಳು ಸೋಪಿಂದ ಚೆನ್ನಾಗಿ ತೊಳೆದ್ಬಿಟ್ಟು, ಅದನ್ನು ಅಷ್ಟೇ ನೀಟಾಗೆಲ್ಲ ತೊಳೆದ್ಬಿಟ್ಟು ಅದನ್ನು ಅಷ್ಟೇ ಒರೆಸ್ಬಿಟ್ಟು ಸ್ವಲ್ಪ ಹೊತ್ತು ನಾನು ಹೊರಗಡೆ ಬಿಸಿಲಿಗೆ ಕೂಡ ಇಡ್ಬೋದು. ಈಗ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಕಟ್ಟಿಗೆದಲ್ವಾ. ಹಾಗಾಗಿ ಕಟ್ಟಿಗೆದಿರಲಿ ಯಾವುದೇ ಇರಲಿ ನೀಟಾಗಿ ಒರೆಸ್ಕೊಂಬಿಟ್ಟು ಈಗ ನೋಡಿ ಇದರಲ್ಲಿ ಎಣ್ಣೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಎಣ್ಣೆ ಹಾಕಿ ಕವರ್ ಮಾಡಿ ಈ ಬ್ರಷನ್ನು ಈ ಥರ ಕ್ಲೋಸ್ ಮಾಡಿ ಈ ಥರ ನೋಡಿ ಹಿಂಗೆ ಮೇಲೆ ಎತ್ತಿ ಹಿಂಗೆ ಮುಚ್ಚಿಬಿಟ್ರೆ ಆಯಿತು. ಸೊ ಇದನ್ನು ಅಷ್ಟೇ, ಈ ರೀತಿ ಚಪಾತಿ ಮಾಡಿದಾಗ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಈ ನೋಡಿ, ಈ ರೀತಿಯಾಗಿ ನೋಡಿ ಇದ್ರಲ್ಲ, ಕಡಿಮೆ ಎಣ್ಣೆ ಹಿಡಿಸುತ್ತೆ ಮತ್ತು ಕೈಯೆಲ್ಲ ಗಲೀಜಾಗಲ್ಲ, ಅಂದರೆ ಎಣ್ಣೆ ಆಗಲ್ಲ. ಸೊ ಹಾಗಾಗಿ ಇದು ನನಗೆ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಇದರ ಲಿಂಕ್ ಏನಾದರೂ ಬೇಕಾದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ಯಾವ ಐಟಮ್ ಬೇಕು ಅಂತ ಕಳಿಸ್ತೀನಿ ನಿಮಗೆ ಲಿಂಕನ್ನು. ನೋಡಿ, ಇದು ಬಾಯ್ಲ್ ಆಗಿರುವಂಥ ಆಲೂಗಡ್ಡೆ. ಸೊ ಅದನ್ನು ಈ ಥರ ಹಾಕಿಬಿಟ್ಟು ಪ್ರೆಸ್ ಮಾಡಬೇಕು. ನೋಡಿ, ಒಳಗಡೆ ಹಾಕಿ ಪ್ರೆಸ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಗಂಟಿರಲ್ಲ. ಬೆಳಗ್ಗೆ ಗಡಿಬಿಡಿಯಲ್ಲಿ ಆಲೂ ಪರೋಟ ಮಾಡಬೇಕಂದ್ರೆ ಆ ಆಲೂಗಡ್ಡೆನ ಮ್ಯಾಶ್ ಮಾಡಲಿಕ್ಕೆ ಟೈಮ್ ಹೋಗ್ಬಿಡ್ತಿತ್ತು ಎಷ್ಟು. ಸೊ ಹಾಗಾಗಿ ಈ ಆಲೂಗಡ್ಡೆ ಮ್ಯಾಶರ್ ತುಂಬ ಇಷ್ಟ ಆಯಿತು, ತುಂಬ ಹೆಲ್ಪ್ ಕೂಡ ಆಗ್ತಾಯಿದೆ. ಮತ್ತು ಇದು ವೆಜಿಟೇಬಲ್ ಚಾಪರ್ ಕೂಡ ಅಷ್ಟೇ. ಇದರಲ್ಲಿ ವೆಜಿಟೇಬಲ್ ಈ ರೀತಿ ಚಾಪ್ ಕೂಡ ಮಾಡ್ಕೋಬೋದು. ಮತ್ತು ಪೂರಿ ಚಪಾತಿ ಕೂಡ ಇದೇ ವೆಜಿಟೇಬಲ್ ಚಾಪರಲ್ಲಿ ನಾವು ಉದ್ಕೋಬೋದು. ಎರಡೂ ರೀತಿಯಾಗಿ ಯೂಸ್ ಆಗುತ್ತೆ. ತರಕಾರಿ ಕಟ್ ಮಾಡಲಿಕ್ಕೆ ಮತ್ತು ಪೂರಿ ಚಪಾತಿ ಕೂಡ ಉದ್ಕೋಬೋದು. ಹಾಗೆ ಒಗ್ಗರಣೆ ಡಬ್ಬಿ ನಿಮ್ಗೆ ಏನು ಬೇಕೋ ಅದು ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.